ಮುಗ್ಧ ಮನಸ್ಸುಗಳಿಗೆ ಶರಣು ಶರಣಾರ್ಥಿ ಅಂತಿದ್ರು. ಇವತ್ತು ನಮ್ಮ ಜೊತೆ ಹರೀಶ್ ಅವರೇ ಇದ್ದಾರೆ. ಅವರಿಗೆ ನಾನೇ ಶರಣು ಶರಣಾರ್ಥಿ ಅಂತೀನಿ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮ್ಗೂ ಶರಣು ಶರಣಾರ್ಥಿ. ಎಷ್ಟೋ ಜನ ನಾವಾಯ್ತು, ನಮ್ಮ ಪಾಡಾಯ್ತು, ನಮ್ಮ ಫ್ಯಾಮಿಲಿ ಆಯ್ತು ಅನ್ನೋರ ಮಧ್ಯೆ ನೀವ್ ಯಾಕೆ ಕನ್ನಡದ ಪರವಾಗಿ ಧ್ವನಿ ಎತ್ತಾ ಇದ್ದೀರಾ, ಧ್ವನಿ ಗೂಡಿಸ್ತಾ ಇದ್ದೀರಾ? ನನ್ ಮನೆಗ್ ನಾನು ಕನ್ನಡ ಬಾವುಟ ಹಾರಿಸಲ್ಲ ಅಂತ ಉತ್ತರ ಕನ್ನಡದಲ್ಲಿ ಕನ್ನಡದ ಬಗ್ಗೆ ಧ್ವನಿ ಎತ್ತಿದ್ರೆ ನನ್ಗೆ ಬಂದಿದ್ದಲ್ಲ ತುಂಬಾನೇ ಹೇಟ್ ಕಮೆಂಟ್ಸ್. ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಬರ್ತಾ ಇತ್ತು. ಕೊಳಕು ಭಾಷೆ ನಮ್ಮ ಭಾರತದಲ್ಲಿ ಯಾವ್ದು ಅಂತ ಹುಡುಕಿದ್ರೆ ಕನ್ನಡ ಅಂತ ಕನ್ನಡ ಬಾವುಟ ಹಾರಿಸ್ಬೇಡಿ ಅಂತ ಹೇಳಿದಾಗ, ಅದು ಪಠ್ಯ ಪುಸ್ತಕದಿಂದ ಕುವೆಂಪು ಅವ್ರನ್ನ ತೆಗ್ದಾಗ, ಇದ್ರ ವಿರುದ್ಧ ಎಲ್ಲ ನಾನು ವಿಡಿಯೋ ಮಾಡಿದಾಗ ಜನ ನನ್ನ ಇಲ್ಲ ಇವ್ರು ಕಾಂಗ್ರೆಸ್ ಬಕೆಟ್, ಕಾಂಗ್ರೆಸ್ ಇಂದ ಏನೋ ದುಡ್ಡು ಬರ್ತಿದೆ ಅದಕ್ಕೆ ಅವ್ರು ಬಿಜೆಪಿ ವಿರುದ್ಧ ವಿಡಿಯೋ ಮಾಡ್ತಾರೆ ಅಂತ ಹೇಳ್ತಿದ್ರು. ಪ್ರಶ್ನೆ ಮಾಡಿದ್ಯಾ ಸರ್, ನಿನಗೆ ಯಾಕೆ ಬೇಕು ಕನ್ನಡದ ಪರವಾಗಿ? ನಿನ್ ಬೆನ್ ಹಿಂದೆ ಯಾರು ನಿಂತಿದ್ದಾರೆ? ಕನ್ನಡದ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದಕ್ಕೆ ಶುರು ಮಾಡಿದ ತಕ್ಷಣ ಮೊದಲನೇದಾಗಿ ಟಾರ್ಗೆಟ್ ಮಾಡೋದೇ ಬಾಡಿ ಶೇಮಿಂಗ್. ಹುಳಿ ಏಟಿಗೆ ಕಲ್ಲು ಹೇಗೆ ಶಿಲೆ ಆಗುತ್ತೋ ಹಾಗೆ ಕನ್ನಡದ ಮೇಲಿನ ದೌರ್ಜನ್ಯದ ಏಟಿಗೆ ಒಬ್ಬ ಮನುಷ್ಯನ ಸ್ವಾಭಿಮಾನದ ಮನಸ್ಸಿಗೆ ಹೇಗೆ ಏಟ್ ಆಗುತ್ತೆ ಅನ್ನೋದಕ್ಕೆ ಇವರು ಒಂದು ಉದಾಹರಣೆ ಆಗಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿನೂ ಕನ್ನಡದ ಮೇಲೆ ಅವಮಾನ ಆದಾಗ ಧ್ವನಿ ಎತ್ತಿ ಮಾತಾಡ್ತಾ ಇರುವವರ ಸಂಖ್ಯೆಯಲ್ಲಿ, ಆ ಧ್ವನಿಯಲ್ಲಿ ಧ್ವನಿಗೂಡಿಸಿದವರ ಸಂಖ್ಯೆಯಲ್ಲೂ ಕೂಡ ಹರೀಶ್ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಇಷ್ಟು ದಿನ ಕನ್ನಡದ ಮುಗ್ಧ ಮನಸ್ಸುಗಳಿಗೆ ಶರಣು ಶರಣಾರ್ಥಿ ಅಂತಿದ್ರು. ಇವತ್ತು ನಮ್ಮ ಜೊತೆ ಹರೀಶ್ ಅವರೇ ಇದ್ದಾರೆ. ಅವರಿಗೆ ನಾನೇ ಶರಣು ಶರಣಾರ್ಥಿ ಅಂತೀನಿ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಿಮ್ಗೂ ಶರಣು ಶರಣಾರ್ಥಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗ್ ನಡೀತಾ ಇದೆ ಜೀವನ ಸರ್? ಪರವಾಗಿಲ್ಲ ಮೇಡಮ್. ಅಂದ್ರೆ ಈಗ ಕನ್ನಡ ರಾಜ್ಯೋತ್ಸವ ನಡೀತು, ವರ್ಷ ಪೂರ್ತಿ ಕನ್ನಡದ ಸಮಸ್ಯೆಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡೋದೇ ಆಗ್ತಿರುತ್ತೆ. ಯಾಕೆಂದ್ರೆ ಪ್ರತಿದಿನ ಯಾರಾದ್ರೂ ಒಬ್ರು ಖ್ಯಾತೆ ತೆಗಿತಾರೆ ಕನ್ನಡಿಗರ ವಿರುದ್ಧ. ಇದ್ರ ಜೊತೆಗೆ ನವೆಂಬರ್ 1ನೇ ತಾರೀಕು ಅಟ್ಲೀಸ್ಟ್ ನಾವೆಲ್ಲ ನೆಮ್ಮದಿಯಾಗಿರೋಣ, ಖುಷಿಯಾಗಿರೋಣ, ರಾಜ್ಯೋತ್ಸವದನ್ನ ಹೆಮ್ಮೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಒಂದ್ ಕಡೆ ಖುಷಿಯಲ್ಲಿದ್ರೆ, ಈ ಕಡೆ ಬೆಳಗಾವಿಯಲ್ಲಿ ನೀವು ನೋಡ್ತಿದ್ದೀರಾ ಈ ಕರಾಳ ದಿನ ಇದೆಲ್ಲ ನಡೀತಿದೆ. ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಬೇಕು. ಮೊನ್ನೆ ಯಾರೋ ಹೇಳ್ತಿದ್ರು ಈ ತರ ನನ್ ಮನೆಗ್ ನಾನ್ ಕನ್ನಡ ಬಾವುಟ ಹಾರಿಸಲ್ಲ ಅಂತ ಉತ್ತರ ಕನ್ನಡದಲ್ಲಿ. ಇದನ್ನೆಲ್ಲ ನೋಡ್ತಾ ಏನಪ್ಪ ಮುಂದೆ ಕನ್ನಡಿಗರ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಾ ಧ್ವನಿ ಎತ್ತುತ್ತಾ ಇನ್ನ ಎಲ್ಲಿವರೆಗೂ ಧ್ವನಿ ಎತ್ತಬೇಕು ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ. ಹೀಗೆ ಹೋಗ್ತಿದೆ ಈಗ ಜೀವನ. ಎಷ್ಟೋ ಜನ ನಾವಾಯ್ತು, ನಮ್ಮ ಪಾಡಾಯ್ತು, ನಮ್ಮ ಫ್ಯಾಮಿಲಿ ಆಯ್ತು ಅನ್ನೋರ ಮಧ್ಯೆ ನೀವ್ ಯಾಕೆ ಕನ್ನಡದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀರಾ, ಧ್ವನಿ ಗೂಡಿಸ್ತಾ ಇದ್ದೀರಾ? ಮೊದಲನೇದಾಗಿ ನನಗೂ ಕೂಡ ಕನ್ನಡದ ಅಭಿಮಾನ ಅನ್ನೋದೇನು ಇರ್ಲಿಲ್ಲ ಚಿಕ್ಕ ವಯಸ್ಸಿಂದ. ಯಾಕೆಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದಲ್ಲ ಬೆಂಗಳೂರು ಬೈಪ್ನಳ್ಳಿ ಆ ಭಾಗದಲ್ಲಿ, ಇಂದಿರಾನಗರ ಆ ಕಡೆ. ಸೊ ಈಗ ನನ್ಗೆ ಹೆಂಗೆ ಅಂದ್ರೆ ಕನ್ನಡ ಮಾತಾಡಿದ್ರೆ ಸಾಕು ಅಂದ್ರೆ ಒಂದು ಕೀಳರಿಮೆ ನನ್ನಲ್ಲೂ ಇತ್ತು ಒಂದು ಕಾಲದಲ್ಲಿ. ನಾನು ಓದಿದ್ದೆಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿದ್ದರಿಂದ, ಮತ್ತೆ ನಮ್ಮ ಮನೇಲಿ ಕನ್ನಡ ಓದೋದು ಬರೆಯೋದು ನಮ್ಮ ತಂದೆಯವ್ರು ಹೇಳ್ಕೊಟ್ಟಿದ್ರು. ಮತ್ತೆ ಶಾಲೆಯಲ್ಲೂ ಕೂಡ ಕನ್ನಡ ಓದ್ತಿತ್ತು ಚೆನ್ನಾಗೇನೆ. ಆದ್ರೆ ನನ್ಗೆ ಅಷ್ಟೇನು ಅಭಿಮಾನ ಅನ್ನೋದು ಇರ್ಲಿಲ್ಲ. ಏನಕ್ಕೆ ಮಾತಾಡ್ಬೇಕು ಅನ್ನೋ ಅಭಿಮಾನ ನನಗಿರ್ಲಿಲ್ಲ. ಹೋಗ್ತಾ ಹೋಗ್ತಾ ಒಂದ್ ಸಮಯ ಆದ್ಮೇಲೆ ಕಾಲೇಜು ಮತ್ತೆ ಡಿಗ್ರಿ ಎಲ್ಲ ಮುಗಿದ್ಮೇಲೆ ನಾನು ಡಿಗ್ರಿ ಮಧ್ಯದಲ್ಲೇ ಡ್ರಾಪ್ ಔಟ್ ಆದೆ. ಅವಾಗ ನಾನು ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ಮೇಲೆ ಹೀಗೆ ನಾವೆಲ್ಲ ಫ್ಲೋರ್ ಅಲ್ಲಿ ಕನ್ನಡದಲ್ಲಿ ನಾವು ಮಾತಾಡ್ತಿದ್ವಿ. ಆಗ HR ಒಬ್ರು ಬಂದ್ಬಿಟ್ಟು, ಹರೀಶ್ ನಾಟ್ ಸಪೋಸ್ ಟು ಸ್ಪೀಕ್ ಇನ್ ಕನ್ನಡ ಆನ್ ದ ಫ್ಲೋರ್ ಅಂತ ಹೇಳ್ಬಿಟ್ರು. ನನ್ಗೆ ಏನಪ್ಪಾ ಇದು, ನಮ್ ಬೆಂಗಳೂರಲ್ಲಿ ಇದೀನ ಎಲ್ಲಿದ್ದೀನ ಅಂದ್ರೆ ತಮಿಳಲ್ಲಿ ಮಾತಾಡ್ಬೋದು ಫ್ಲೋರ್ ಅಲ್ಲಿ, ಹಿಂದಿಯಲ್ಲಿ ಮಾತಾಡ್ಬೋದು, ತೆಲುಗಲ್ಲಿ ಮಾತಾಡ್ಬೋದು, ಆದ್ರೆ ಕನ್ನಡ ಮಾತಾಡಿದ ತಕ್ಷಣ ನೀವು ಕನ್ನಡ ಮಾತಾಡ್ಬೇಡ ಅಂತ ಅದು ನಮ್ಮೂರಲ್ಲಿ ಹೇಳ್ತವ್ರೆ. ಸೊ ಇಲ್ಲಿಂದ ಯಾವತ್ತೂ ಇಲ್ದೇ ಇರೋಂತಹ ಒಂದು ಕನ್ನಡ ಅಭಿಮಾನ ನನ್ನ ಅಥವಾ ಕನ್ನಡದ ಕಿಚ್ಚು ಅಲ್ಲಿಂದ ಶುರು ಆಯ್ತು ನನಗೆ 2016 ಸೊ ಹೋಗ್ತಾ 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 ಎಲ್ರು ಯಾರಾದ್ರೂ ಕನ್ನಡ ಅಂದಾಗ ಕನ್ನಡ ಅಂತಿದ್ದೆ. ಆಫೀಸಲ್ಲಿ ಯಾರಾದ್ರೂ ಇದು ಔಟ್ಸೈಡರ್ಸ್ ಯಾರಾದ್ರೂ ಬೇರೆ ಭಾಷಿಕರೆಲ್ಲ ನಮ್ ನಾಡಲ್ಲಿ ಬಂದು ಕೆಲಸ ಮಾಡ್ತಾರಲ್ಲ ಆಫೀಸಲ್ಲಿ, ಅವ್ರೇನಾದ್ರು ಬಂದು ನಮ್ಗೆ ಟ್ರಾಫಿಕ್ ಇದೆ, ನಮ್ಗೆ ಇಷ್ಟ ಆಗ್ತಿಲ್ಲ ಬೆಂಗಳೂರು ಅಂದಾಗ, ನಿಮ್ಮೂರು ವಾಪಸ್ ಹೋಗಿ ಇದ್ದಾಗೆಲ್ಲ ಎಷ್ಟೋ ಸಲ ವಾರ್ನಿಂಗ್ ಲೆಟರ್ ಎಲ್ಲ ಕೊಟ್ಬಿಟ್ಟಿದ್ರು ನನಗೆ. ಯಾಕೆಂದ್ರೆ ನೀನು ಹಿಂಗ್ ಇಷ್ಟು ಡೈರೆಕ್ಟ್ ಆಗಿ ಹೇಳ್ತೀಯಾ ಅಂತ. ಸೊ ಅದಾದ್ಮೇಲೆ ನನಗ್ ಮುಂಚೆಯಿಂದ ITBT ಎಲ್ಲ ಇಷ್ಟ ಇರಲಿಲ್ಲ. ನನಗೇನಂದ್ರೆ ನಾನು ಧ್ವನಿ ಮುಖಾಂತರ ಅದು ಮಾಡ್ಬೇಕು, ರೇಡಿಯೋ ಜೊತೆ ಆಗ್ಬೇಕಂತ ತುಂಬಾನೇ ಪ್ರಯತ್ನ ಪಡ್ತಿದ್ದೆ. ಆದ್ರೆ ರೇಡಿಯೋ ಸ್ಟೇಷನ್ಗಳಲ್ಲಿ ನನ್ನ ಒಂದು ಧ್ವನಿಗೆ ಒಂದು ಏನೋ ಸಿಗ್ಬೇಕಾಗಿರೋ ವೇದಿಕೆ ಸಿಗ್ಲಿಲ್ಲ, ಅಥವಾ ನನಗೆ ಅವಕಾಶ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಆಯ್ತು ಬಿಡು, ಇವ್ರು ಏನ್ ವೇದಿಕೆ ಕೊಡ್ಲಿಲ್ಲ ಅಂದ್ರೆ ಇನ್ನೇನಾಯ್ತು, ನಾನು ಸೋಷಿಯಲ್ ಮೀಡಿಯಾ ಇದೆ ಅಂತ ಅವಾಗ ಯೂಟ್ಯೂಬ್ ಶುರು ಮಾಡಿದೆ 2020. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಮಿನಿ ರೇಡಿಯೋ ಶುರು ಮಾಡಿದೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಒಂದು ಸಮಸ್ಯೆ ನೋಡಿದೆ ನಾನು ಕನ್ನಡದ ಬಗ್ಗೆ. ಒಂದು ಯಾರೋ ಒಬ್ರು ಲೇಡಿ ಬಂದ್ಬಿಟ್ಟು ಹೆಬ್ಬಾಳಲ್ಲಿ 2020 ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಹೇಳ್ಬಿಡ್ತಾರೆ. ಸೊ ಅದೇ ದೊಡ್ಡ ರಂಪಾಟ ಆಗ್ಬಿಡತ್ತೆ. ಏನಕ್ಕೆ ಹಿಂಗ್ ಮಾಡ್ತಾ ಇದಾರೆ ಇವರು ಅಂತ ಅದನ್ನ ನಿಧಾನಕ್ಕೆ ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡ್ತೀನಿ. ನನ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲಿ ನೇಮಿಸ್ ಮಧು ಅಂತ ಒಬ್ರು ವಿಡಿಯೋ ಮಾಡಿರ್ತಾರೆ.
ಸೊ ಅದಾದ್ಮೇಲೆ ಅವ್ರನ್ನ ನೋಡಿ ನಾನು ಒಂದು ವಿಡಿಯೋ ಮಾಡ್ತೇನೆ. ಸೊ ಅದಾದ್ಮೇಲೆ ನಾನು ಗಮನಿಸಿದ್ದೇನಂದ್ರೆ ಕನ್ನಡದ ಬಗ್ಗೆ ಧ್ವನಿ ಎತ್ತವ್ರೆ ತುಂಬಾ ಕಡಿಮೆ ಇದಾರೆ, ಯಾರು ಇಲ್ಲ. ಮತ್ತೆ ಇದೊಂಥರ ಟ್ರೆಂಡಿಂಗ್ ಅಲ್ಲ. ಕನ್ನಡ ನಾನು 2020ರಲ್ಲಿ ಇವತ್ತೇನ್ ನೋಡ್ತಾ ಇದಾರ, ಕನ್ನಡ ಅನ್ನೋ ವಿಷಯ ಮಾತಾಡಿದ ತಕ್ಷಣ ಒಂದಿಷ್ಟು ಜನ ಅಭಿಮಾನಕ್ಕೋಸ್ಕರ ಕನ್ನಡದ ಬಗ್ಗೆ ಮಾತಾಡಿದ್ರೆ, ಇನ್ನೊಂದಿಷ್ಟು ಜನ ಇಲ್ಲ ನನ್ ಫೇಮ್ ಸಿಕ್ಬಿಡುತ್ತೆ, ನನ್ ಫಾಲೋವರ್ ಸಿಕ್ಬಿಡ್ತಾರೆ ಅಂತ ಮಾತಾಡ್ತಾರೆ. ಆದ್ರೆ ನಾನು ಕನ್ನಡದ ಬಗ್ಗೆ ಧ್ವನಿ ಎತ್ತಿದ್ದ ಒಂದ್ ಸಮಯ ಇದೆಲ್ಲ 2020 ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕನ್ನಡದ ಬಗ್ಗೆ ಧ್ವನಿ ಎತ್ತಿದ್ರೆ ನನ್ಗೆ ಬಂದಿದ್ದಲ್ಲ ತುಂಬಾನೇ ಹೇಟ್ ಕಮೆಂಟ್ಸ್. ಎಷ್ಟು ಜನ ಹೇಟ್ ಮಾಡೋರು ಅಂದ್ರೆ ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ನಿನ್ಗೆ ಇವೆಲ್ಲ ಬೇಕಾ, ಕನ್ನಡ ಅಂತ ಏನಕ್ಕೆ ಇದ್ ಮಾಡ್ತೀಯ, ನೀನ್ ರೋಲ್ ಕಾಲು, ನೀನ್ ಕಾಂಗ್ರೆಸ್ ಪ್ಯಾಕೆಟ್ ಏನೇನೋ ಹೇಳ್ತಾ ಇದ್ರು. ಆಮೇಲೆ ಹಂಗೆ ಹೋಗ್ತಾ 2021ರಲ್ಲಿ ಗೂಗಲ್ ಅಲ್ಲಿ ಒಂದು ವಿಷಯ ಬರುತ್ತೆ. ನಮ್ಮ ಭುವನೇಶ್ ಸರ್ ಅಂತ ಒಬ್ಬಿದ್ದಾರೆ, ಕರ್ನಾಟಕ ಬಲ ಯೂಟ್ಯೂಬ್ ಚಾನಲ್, ಅವ್ರು ಒಂದ್ಸಲ ವಾಟ್ಸ್ಆಪ್ ಅಲ್ಲಿ ಎಲ್ಲೋ ಹಾಕಿರ್ತಾರೆ. ಸೊ ಏನಂದ್ರೆ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಬರ್ತಾ ಇತ್ತು. ಅಂದ್ರೆ ಕೊಳಕು ಭಾಷೆ ನಮ್ಮ ಭಾರತದಲ್ಲಿ ಯಾವ್ದು ಅಂತ ಹುಡುಕಿದ್ರೆ ಕನ್ನಡ ಅಂತ ಬರ್ತಾ ಇತ್ತು. ಸೊ ಅದ್ರ ವಿರುದ್ಧ ನಾನು ಒಂದು ವಿಡಿಯೋ ಮಾಡ್ತೇನೆ ಜೂನ್ 3ನೇ ತಾರೀಕು 2020 ಅಲ್ಲಿಂದ ನನ್ನ ಧ್ವನಿ ಎಲ್ರಿಗೂ ಪರಿಚಯ ಆಗತ್ತೆ. ಸೊ 2016ರಲ್ಲಿ ಕಾಲೇಜ್ ಬಿಟ್ಟಿದ್ದೆ, ರೇಡಿಯೋ ಜೊಕ್ಕೆ ಆಗ್ಬೇಕಂತ, ಧ್ವನಿ ಮುಖಾಂತರ ಏನಾದ್ರೂ ಮಾಡೋಣ ಅಂತ ಬಂದೆ. ಒಟ್ನಲ್ಲಿ ಎಲ್ಲಾ ಪ್ರಯತ್ನಗಳ ನಂತರ ನನ್ನ ಧ್ವನಿ 2021ರಲ್ಲಿ ಜನಕ್ಕೆ ಓಕೆ ಕನ್ನಡದ ಮೂಲಕ ಎಲ್ರಿಗೂ ಪರಿಚಯ ಆಯ್ತು. ಆದ್ರೆ ಅಷ್ಟು ಕಷ್ಟಗಳ ಮಧ್ಯದಲ್ಲಿ ಇದೆಯಲ್ಲ. ಸೊ ಅದಾದ್ಮೇಲೆ ನಾನ್ ಗಮನಿಸಿದ್ದೇನಂದ್ರೆ ಓಕೆ ಇವಾಗ ನನಗೊಂದು ಫೇಮ್ ಸಿಕ್ಕಿದೆ, ಈ ಜನ ನನ್ನ ಗುರುತಿಸ್ತಿದ್ದಾರೆ ಮಿನಿ ರೇಡಿಯೋ ಅಂತ. ಸೊ ಇನ್ನೂ ಹೆಚ್ಚು ಕನ್ನಡ ಕೆಲಸ ಮಾಡೋಣ ಅಂತ. ಸೊ ಅವಾಗ ಸಿಕ್ಕಿದೆಲ್ಲ ಬರೀ ನೆಗೆಟಿವ್ ಕಮೆಂಟ್ಸ್. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಬಿಜೆಪಿ ಅವ್ರು ಇದ್ರು, ಇವಾಗ ಬಿಜೆಪಿ ಅವ್ರು ಏನಾದ್ರು ಕನ್ನಡದ ವಿರೋಧಿ ಹೇಳಿಕೆ ಕೊಟ್ಟಾಗ, ಕನ್ನಡ ಬಾವುಟ ಹಾರಿಸ್ಬೇಡಿ ಅಂತ ಹೇಳಿದಾಗ, ಅಥವಾ ಪಠ್ಯ ಪುಸ್ತಕದ ಕುವೆಂಪು ಅವ್ರನ್ನ ತೆಗ್ದಾಗ, ಇದ್ರ ವಿರುದ್ಧ ಎಲ್ಲ ನಾನು ವಿಡಿಯೋ ಮಾಡಿದಾಗ ಜನ ನನ್ನ ಇಲ್ಲ ಇವ್ರು ಕಾಂಗ್ರೆಸ್ ಬಕೆಟ್, ಕಾಂಗ್ರೆಸ್ ಇಂದ ಏನೋ ದುಡ್ಡು ಬರ್ತಿದೆ ಅದಕ್ಕೆ ಅವ್ರು ಬಿಜೆಪಿ ವಿರುದ್ಧ ವಿಡಿಯೋ ಮಾಡ್ತಾರೆ ಅಂತ ಹೇಳ್ತಿದ್ರು. ಸೊ ಅಲ್ಲಿಂದ ಇವತ್ತುವರೆಗೂ ಈ ಕಾಂಗ್ರೆಸ್ ಅಧಿಕಾರಕ್ಕೂ ಬಂದಿದೆ. ಈಗ ಕಾಂಗ್ರೆಸ್ ಅವರ ವಿರೋಧ ಹೇಳಿಕೆಗೂ ಕೂಡ ನಾವು ವಿಡಿಯೋಗಳು ಮಾಡ್ತಿರ್ತೇವೆ. ಒಟ್ನಲ್ಲಿ ಎರಡು ಪಕ್ಷಕ್ಕೆ ಬೆಂಬಲ ಇಲ್ಲದೆ ಒಬ್ಬ ಪ್ರಜೆಯಾಗಿ, ಒಬ್ಬ ಕನ್ನಡಿಗನಾಗಿ ನನ್ ಮಿನಿ ರೇಡಿಯೋ ಮುಖಾಂತರ ಒಂದು ಧ್ವನಿ ಆಗಿದೆ. ಓಕೆ ಸರ್, ಇವಾಗ ನಿಮ್ಮ ಹೆಸರು ಮೂಲತಃ ಹರೀಶ್ ಅವರು ಅನ್ನುವಂಥದ್ದು. ಸೊ RJ ಆಗ್ಬೇಕು ಅನ್ಕೊಂಡಿದ್ರಿ, ಸೊ ಅದಕ್ಕೋಸ್ಕರನೇ ನಿಮ್ಗೆ ಅಂತಾನೆ ನಾನ್ ಮಿನಿ ರೇಡಿಯೋ ಅಂತ ಇಟ್ಕೊಂಡ್ರೆ ಯಾಕೆ ಆ ಥಾಟ್ ಬಂತು ಅನ್ನುವಂಥದ್ದು? ಇದು ನನ್ ಮಿನಿ ರೇಡಿಯೋ ಅಂತ, ನನ್ನ ಮಿನಿ ರೇಡಿಯೋ ಅಂತ. ಈಗ ನಾನು ಜಾಸ್ತಿ ಆಡು ಭಾಷೆ ಮಾತಾಡ್ಬೇಕಾದ್ರೆ, ಈಗ ನನ್ನ ವಿಡಿಯೋಗಳನ್ನ ನೀವು ಗಮನಿಸಿದ್ರೆ ನಾನು ಆದಷ್ಟು ಈ ಕಾರ್ಯಕ್ರಮ ನಡೆಯುತ್ತಿದೆ ಅಂತ ಮಾತಾಡಲ್ಲ, ಈ ಕಾರ್ಯಕ್ರಮ ನಡೀತಿದೆ ಬನ್ನಿ ಎಲ್ರು ಹೋಗೋಣ. ಸೊ ಈ ತರ ಆಡು ಭಾಷೆ ಮಾತಾಡ್ತೇನೆ. ಸೊ ಹಾಗಾಗಿ ನನ್ನ ಮಿನಿ ರೇಡಿಯೋ ಅನ್ನೋದಕ್ಕಿಂತ ನನ್ ಮಿನಿ ರೇಡಿಯೋ ಅಂತ ಇಟ್ಕೊಂಡೆ. ಅದೇ ಮೇನ್ ಏನಂದ್ರೆ ಅವಾಗ ಶುರು ಮಾಡ್ಬೇಕಂದ್ರೆ ಇನ್ ಯಾವ್ದು ರೇಡಿಯೋ ಸ್ಟೇಷನ್ಗಳು ನನ್ಗೆ ಅವಕಾಶ ಕೊಡದೆ ಇದಕ್ಕೆ ನಾನು ಆಯ್ತು ಸರಿ ನಂದೇ ಒಂದು ರೇಡಿಯೋ ಶುರು ಮಾಡೋಣ, ನನ್ ಮಿನಿ ರೇಡಿಯೋ ಅಂತಾನೆ ಮಾಡೋಣ ಅಂತ ಶುರು ಮಾಡಿದ್ದು. ಹಿಂಗ್ ಹುಡ್ತು ನನ್ ಮಿನಿ ರೇಡಿಯೋ. ಅವತ್ತಿನ ಕಾಲದಲ್ಲಿ ಕನ್ನಡಕ್ಕೋಸ್ಕರ ಮಾಡ್ಬೇಕು ಅಂತ ನಾನು ಮಾಡ್ಲಿಲ್ಲ. ಕನ್ನಡದ ಬಗ್ಗೆ ಮುಂದೊಂದ್ ದಿನ ಧ್ವನಿ ಎತ್ತೀನಿ ಅನ್ನೋದು ಕೂಡ ನನಗೆ ಏನೋ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಮುಂದೊಂದ್ ದಿನ ಭವಿಷ್ಯದಲ್ಲಿ ಇದರ ನನ್ನೆಲ್ಲ ಕೂರಿಸಿ ನೀವು ಕನ್ನಡಕ್ಕೋಸ್ಕರ ನೀವು ಧ್ವನಿ ಎತ್ತಾ ಇದ್ದೀರಾ, ಅದಕ್ಕೆಲ್ಲ ಒಂದು ವಿಷನ್ ಇಟ್ಕೊಂಡಿಲ್ಲ, ಏನು ಮಾಡಿರ್ಲಿಲ್ಲ. ನೋಡೋಣ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ, ಏನಾಗುತ್ತೋ ಮಾಡೋಣ ಅಂತ ಶುರು ಮಾಡಿದ್ದು. ಇಲ್ಲಿವರೆಗೂ ಬಂದು ತಲುಪಿದೆ. ಓಕೆ, ಕನ್ನಡ ಅಂತ ಬಂದಾಗ ನೀವ್ ಅನ್ಕೊಂಡಿರ್ಬೋದು ಸರ್ ಎಷ್ಟೋ ಜನ ಬಂದಿದ್ದಾರೆ, ಎಷ್ಟೋ ಜನ ಬಂದು ಒಂದ್ ವರ್ಷನೂ ಇಲ್ಲ ಬಿಡಿ, 1 ತಿಂಗಳು 3 ತಿಂಗಳು ವಿಡಿಯೋ ಮಾಡಿರ್ತಾರೆ. ಅದಾದ್ಮೇಲೆ ಅವ್ರು ಕಣ್ಮರೆ ಆಗ್ಬಿಡ್ತಾರೆ. ಸೊ ನೀವ್ 2016ರಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದಿರಾ, 2020ರಿಂದ. ಓಕೆ, ಅದ್ರಲ್ಲಿ ಸೋಲು ಗೆಲುವು ನೋಡಿರ್ತೀರಾ. ಸೊ ಒಂದಷ್ಟು ಜನ ಪರ ಮಾತಾಡಿರ್ತಾರೆ, ಒಂದಷ್ಟು ಜನ ವಿರೋಧ ಮಾತ್ರ. ಒಂದು ಸರಿ ಹಿಂಗ್ ತಿರುಗಿ ನೋಡಿದ್ರೆ ಸರ್ ಹೆಂಗ್ ಅನ್ಸುತ್ತೆ? ನನಗೆ ಇದನ್ನೆಲ್ಲ ಗಮನಿಸಿದ್ರೆ ನಿಮ್ಗೆ ಒಂದ್ ವಿಷಯ ಹೇಳ್ತೇನೆ ಮೇಡಮ್. 2020ರಿಂದ ಆ ಒಂದು ಗೂಗಲ್ ವಿಡಿಯೋ ನನ್ನ ಜೀವನದಲ್ಲಿ ಬಂದಿರ್ಲಿಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಎಷ್ಟೋ ಪೋಸ್ಟ್ಗಳು, ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡಿದೀನಿ. ನಾನು ಪಾಡ್ಕಾಸ್ಟ್ ಎಲ್ಲ ಮಾಡ್ತಿದ್ದೆ. ನನ್ ಮಿನಿ ರೇಡಿಯೋ ಶುರು ಮಾಡಿದ್ದೆ ಪಾಡ್ಕಾಸ್ಟ್ ಮಾಡಬೇಕಂತ, ಅಂದ್ರೆ ಆಡಿಯೋ ಪಾಡ್ಕಾಸ್ಟ್. ಇವಾಗ ವಿಡಿಯೋ ಫುಲ್ ವೈರಲ್ ಆಗಿದೆ, ಅಂದ್ರೆ ವಿಡಿಯೋಗಳು ಜಾಸ್ತಿ ಮಾಡ್ತಾರೆ ಪಾಡ್ಕಾಸ್ಟ್. ಅವಾಗ ನಾನು ಆಡಿಯೋ ಪಾಡ್ಕಾಸ್ಟ್ ಮಾಡಿದೆ. ನನ್ ಮಿನಿ ರೇಡಿಯೋ ಯೂಟ್ಯೂಬ್ ಅಲ್ಲಿ ಹಿಂದೆ ಹೋದ್ರೆ ಪೂರ್ತಿ ಒಂದಿಷ್ಟು ಡ್ಯಾನ್ಸರ್ಸ್, ಒಂದಿಷ್ಟು ಮಂಗಳಮುಖಿಯರ್ದೆಲ್ಲ ಪಾಡ್ಕಾಸ್ಟ್ ಮಾಡಿದ್ದೇನೆ. ಸೊ ಕನ್ನಡದ ಬಗ್ಗೆ ಯಾವಾಗ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದೆ, ಎಷ್ಟು ಹೇಟ್ ಕಮೆಂಟ್ ಬರ್ತಾ ಇತ್ತು ಅಂದ್ರೆ ನನಗೆ, ಅಂದ್ರೆ ಇವತ್ತು ಕೂಡ ಯಾರಾದ್ರೂ ನಂಗೆ ಸಿಕ್ಕಿದ್ರೆ ಬ್ರೋ ನಿಮ್ ಧ್ವನಿ ತುಂಬಾ ಇಷ್ಟ ಆಗತ್ತೆ ನನಗೆ, ಎಲ್ಲ ಹೊಗಳ್ತಾರೆ, ತುಂಬಾ ಕನ್ನಡದ ಬಗ್ಗೆ ಧ್ವನಿ ಎತ್ತೀರಾ, ನಮ್ ಕನ್ನಡದ ಬಗ್ಗೆ ಒಂದ್ ಸ್ವಾಭಿಮಾನ, ನಮ್ ಒಳಗಡೆ ಇರೋ ಬಡದೆಬ್ಸಿದೀರಾ ಕನ್ನಡ ಅಭಿಮಾನ ಅಂತ ಹೇಳ್ತಾರೆ. ಆದ್ರೆ ಅವ್ರೆಲ್ಲರೂ ಕೇಳೋ ಪ್ರಶ್ನೆ ಏನ್ ಗೊತ್ತಾ, ಈ ಹೇಟ್ ನ ಹೆಂಗ್ ತಗೋತೀರಾ ಬ್ರೋ ಅಂತ. ಹೌದು, ಖಂಡಿತ. ಯಾಕೆಂದ್ರೆ ಅದು ಕನ್ನಡದ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದಕ್ಕೆ ಶುರು ಮಾಡಿದ ತಕ್ಷಣ ಮೊದಲನೇದಾಗಿ ಟಾರ್ಗೆಟ್ ಮಾಡೋದೇ ಬಾಡಿ ಶೇಮಿಂಗ್. ನೀನ್ ಕಪ್ಪಗಿದ್ಯಾ, ನೀನು ಹಂಗಿದ್ಯಾ, ನೀನ್ ಕರಡಿ ತರ ಇದೆಯಾ, ಗೊರಿಲಾ ತರ ಇದೆಯಾ, ಇದೆ. ಮತ್ತೆ
ಈಗ ಕನ್ನಡ ಇವಾಗ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ ಕರ್ನಾಟಕದಲ್ಲಿ ಅದ್ರಲ್ಲೂ ಒಬ್ಬ ಕನ್ನಡದವನು ಹೆಂಗ್ ಕಾಣ್ತಾರೆ ಅಥವಾ ಒಂದು ಕನ್ನಡತಿ ಹೇಗ್ ಕಾಣ್ತಾರೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವೀಗ ಒಂದು ಬ್ರಿಗೇಡ್ ರೋಡ್ಗೋ ಕಮರ್ಷಿಯಲ್ ಅಥವಾ ಚರ್ಚ್ ಸ್ಟ್ರೀಟ್ ಗೆ ಹೋದ್ರು ಒಬ್ರ ಹತ್ರ ಮೈಕ್ ಇಟ್ಕೊಂಡು ಮಾತಾಡ್ತೀವಿ ಅಂದ್ರೆ ನಿಮ್ಗೆ ಕನ್ನಡ ಬರ್ತಾ ಅಂತ ಕೇಳೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೇವೆ. ಸೊ ಈಗ ನನ್ನ ನೋಡಿದ ತಕ್ಷಣ ಒಂದಿಷ್ಟು ಜನ ನಾನು ತಮಿಳವ್ರು ಅನ್ಕೋತಾರೆ ಅಥವಾ ಒಂದಿಷ್ಟು ಜನ ಮಲಯಾಳಿ ಅನ್ಕೊಂತಾರೆ. ನನಗೆ ಯಾರೋ ಹೇಳ್ತಿದ್ರು ನೀನ್ ಕ್ರಿಶ್ಚಿಯನ್ ಕೊಡೋ ನಿನಗೇನಿಕೋಬೇಕು ಇವೆಲ್ಲ ಅಂತ. ಇವ್ನ್ಗೆ ಯಾವಾಗ ಗೊತ್ತಾಯ್ತು ನಾನ್ ಕ್ರಿಶ್ಚಿಯನ್ ಅಂತ, ಅಂದ್ರೆ ಹರೀಶ್ ಅನ್ನೋ ಹೆಸರು ಯಾವಾಗ ಕ್ರಿಶ್ಚಿಯನ್ ಆಗೋಯ್ತು. ಸೊ ಈ ತರ ಎಲ್ಲ ಎಷ್ಟೋ ಕಮೆಂಟ್ಗಳು. ಆದ್ರೆ ನಾನು ಚಿಕ್ಕ ವಯಸ್ಸಿಂದ ಈ ಬಣ್ಣಕ್ಕೆ ನನ್ಗೆ ಬಹುಶಃ ದೇವ್ರೇನೋ ಈ ಒಂದು ಪರಿಸ್ಥಿತಿಗೆ ಒಂಥರ ಪ್ರಿಪೇರ್ ಮಾಡ್ತಿದ್ದ ಅಂತ ಅನ್ಸುತ್ತೆ ಚಿಕ್ಕ ವಯಸ್ಸಿಂದ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಜನ ನನ್ನ ಬಣ್ಣಕ್ಕೆನೆ ನನ್ಗೆ ಅರ್ಧ ನಿನ್ ಕರಿಯ ನಿನ್ ಕಪ್ಪಗಿದ್ಯಾ ಅಂತಾನೆ ಯಾವಾಗ್ಲೂ ಏನೋ ಬಾಡಿ ಶೇಮಿಂಗ್ ಮಾಡ್ತಿದ್ರು, ಬುಲಿಂಗ್ ಮಾಡ್ತಿದ್ರು, ರೇಗಿಸ್ತಿದ್ರು. ನಾನು ಅದರಿಂದ ಡಿಪ್ರೆಷನ್ಗೆ ಹೋಗಿರೋದು ಇದೆ ಚಿಕ್ಕ ವಯಸ್ಸಲ್ಲಿ. ಸೊ ಬಹುಶಃ ಅವೆಲ್ಲಾನು ನಾನು ದಾಟ್ಕೊಂಡು ಬಂದಿರೋದಕ್ಕೇನೆ ಇವ್ರು ಹೇಳೋ ಕಮೆಂಟ್ಸ್ ಎಲ್ಲ ನನ್ಗೆ ಬೇಡ ಅಂತ ಅನ್ಸುತ್ತೆ. ಹಂಗ ಅನ್ಸುತ್ತೆ. ಸೊ ಇದು ವಿಷಯ. ಓಕೆ ಸರ್, ಇವಾಗ್ಲೂ ಕೂಡ ಅದ್ ನಡೀತಾನೆ ಇದೆ. ನಿಮಗೆ ಅಂತಲ್ಲ, ಎಷ್ಟೋ ಜನಕ್ಕೆ ಯಾವ್ದೋ ಒಂದು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿ, ಯಾವ್ದಾದ್ರೂ ಪರವಾಗಿ ಮಾತಾಡ್ಲಿ, ಬಾಡಿ ಶೇಮಿಂಗ್ ಆಗ್ತಾನೆ ಇದೆ. ಅವರಿಗೆ ಒಂದು ಕಟ್ಟುನಿಟ್ಟಾಗಿ ಉತ್ತರ ಕೊಡೋದಾದ್ರೆ ಯಾವ ರೀತಿ ಕೊಡ್ತೀವಿ? ನೋಡಿ, ಒಂದ್ ಮಾತು ಹೇಳ್ತೀನಿ, ನೀವು ಸರಿಯಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದಾಗ ಮೊದಲನೇದಾಗಿ ಬರೋದೇನೆ ಈ ಹೇಟ್ ಕಮೆಂಟ್ಸ್. ಸೊ ಅವರೆಲ್ಲ ಎಲ್ಲೋ ಒಂದ್ ಕಡೆ ಕೂತು ಆಪರೇಟ್ ಮಾಡ್ತಿರ್ತಾರೆ ಫೇಕ್ ಅಕೌಂಟ್ಸ್ ಮುಖಾಂತರ. ಅವರು ನೀವ್ ನೋಡಿ ಗಮನಿಸಿ, ಜಾಸ್ತಿ ಈ ಬಾಡಿ ಶೇಮಿಂಗ್ ಕಮೆಂಟ್ಸ್ ಎಲ್ಲ ಹಾಕೋದ್ ಬರೀ ಫೇಕ್ ಅಕೌಂಟ್ಸ್ ಜಾಸ್ತಿ. ಅವ್ರ ಮುಖ ಪರಿಚಯ ನಿಮ್ಗೆ ಕೊಡಲ್ಲ. ಸೊ ಅಂತವ್ರಿಗೆಲ್ಲ ನಾನು ಹೇಳೋದು ಇಷ್ಟನೇ, ಯಾರೆಲ್ಲ ಕ್ರಿಯೇಟರ್ಸ್ ಇದೀರಾ, ಒಳ್ಳೆ ದಾರಿಯಲ್ಲಿ ನಡೀತಿದ್ದೀರಾ, ಒಂದ್ ಧ್ವನಿ ಎತ್ತಿದ್ದೀರಾ, ದಯವಿಟ್ಟು ಯಾವ್ದಕ್ಕೂ ಕುಗ್ಬೇಡಿ. ಮತ್ತೆ ನೀವು ಅವಾಗಲೇ ಒಂದ್ ಮಾತು ಕೇಳಿದ್ರಲ್ಲ, ಯಾಕೆ 3-4 ತಿಂಗಳಾದ್ಮೇಲೆ ಹೋಗ್ಬಿಡ್ತಾರೆ, ಯಾಕೆ ಮುಂದೆ ಬರಲ್ಲ? ಯಾಕಂದ್ರೆ ಇಲ್ಲಿ ಸಪೋರ್ಟ್ ಇಲ್ಲ. ಈಗ ಒಂದ್ ಮಾತು ಹೇಳ ನಿಮ್ಗೆ, ಈಗ ಕೇರಳದಲ್ಲಿ ಒಂದು ಯಾವ್ದೋ ಒಂದು ಶೋ ಬರುತ್ತೆ, ಹಿಂದಿಯಲ್ಲಿ ಬರ್ತಿತ್ತು, ಬ್ಯಾನ್ ಆಯ್ತಾ ಶೋ, ಇಂಡಿಯಾಸ್ ಲೇಟೆಂಟ್ ಶೋ ಅಂತ ಯಾವ್ದೋ ಬಂತು. ಅದ್ರಲ್ಲಿ ಒಬ್ಬ ಹಿಂದಿ ಜಡ್ಜ್ ಅವನು ಕೇರಳ ಸರ್ 100% ಲಿಟ್ರಸಿ ಅಂತ ರೇಗಿಸ್ತಾನೆ. ಸೊ ಅವನಿಗೆ ಎಷ್ಟು ಜನ ಟಾಂಗ್ ಕೊಡ್ತಾರೆ ಅಂದ್ರೆ, ಅವನ ವಿರುದ್ಧ ಕೇರಳದಲ್ಲಿ ಇರುವಂತಹ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್ ಎಲ್ಲರೂ ಧ್ವನಿ ಇರ್ತಾರೆ, ಅಂದ್ರೆ ಅವ್ನ ವಿರುದ್ಧ ಮಾತಾಡ್ತಾರೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಕನ್ನಡಕ್ಕೆ ಏನಾದ್ರು ಸಮಸ್ಯೆ ಆಗಿದ ತಕ್ಷಣ ಎಷ್ಟು ಪೇಜ್ಗಳು ಮಾತಾಡ್ತವೆ ಇವತ್ತಿನ ಕಾಲದಲ್ಲಿ. ನೀವು ನೋಡಿ, ನಮ್ಮಲ್ಲಿರೋ ಎಷ್ಟೋ ಬ್ಲಾಗರ್ಸ್ ಇದ್ದಾರೆ, ಮೋಟೋ ಬ್ಲಾಗರ್ಸ್ ಇದ್ದಾರೆ, ಫುಡ್ ಬ್ಲಾಗರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಖುಷಿ ಇದೆ, ನಮಗೂ ಸ್ನೇಹಿತರು ಇದ್ದಾರೆ, ಖುಷಿ ಇದೆ. ಬಟ್ ಇವಾಗ ಅವರು ಕನ್ನಡದ ಬಗ್ಗೆ ಧ್ವನಿ ಎತ್ತೇನ ಅಂದ್ರೆ ಅವ್ರು ಸ್ನೇಹ ಕಟ್ಕೊಂಡು ನಾನೇನ್ ಮಾಡ್ಲಿ? ಸೊ ಕನ್ನಡಕ್ಕೆ ಅವ್ರು ಧ್ವನಿ ಎತ್ತಬೇಕು. ಈಗ ಬೆಳಗಾವಿ ಇಶ್ಯೂನೇ ತಗೊಂಡ್ರೆ, ಈ ವರ್ಷ ಮಾರ್ಚ್ ಅಲ್ಲಿ ಇನ್ನೇನ್ ನನ್ ಮದ್ವೆ 10 ದಿನದಲ್ಲಿ ಇದೆ. ಮಾರ್ಚ್ ಅಲ್ಲಿ ಕಂಡಕ್ಟರ್ಗೆ ಒಬ್ರು ಹೊಡಿತಾರೆ ಬೆಳಗಾವಿಯಲ್ಲಿ, ಕನ್ನಡ ಮರಾಠಿ ಗೊತ್ತಿಲ್ಲ ಅಂತ ಹೊಡಿತಾರೆ. ಈಗ ನನಗೆ ನಮ್ಮ ಮನೇಲಿ ಕಂಡೀಷನ್, ಹರೀಶ್ ಇನ್ನ 1 ತಿಂಗಳಿದೆಯಪ್ಪ ಮದ್ವೆಗೆ, ನೀನ್ ದಯವಿಟ್ಟು ಏನು ಕನ್ನಡದ 5 ವರ್ಷ ತುಂಬಾನೇ ಮಾಡ್ಬಿಟ್ಟಿದ್ಯಾ, ಒಂದೇ 1 ತಿಂಗಳು ಬ್ರೇಕ್ ತಗೋ ಅಂತ. ಆದ್ರೆ ಆ ಘಟನೆ ನಡೆದಿದ ತಕ್ಷಣ ನಾನ್ ಶಾಪಿಂಗ್ ಗಿಪಿಂಗ್ ಎಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಕ್ರಿಯೇಟರ್ಸ್ ಎಲ್ಲ ಧ್ವನಿ ಎತ್ತಿ ಅಂತಾನೆ. ಆದ್ರೂ ಕೂಡ ನನಗೆ ಅದು ಒಂದಿಷ್ಟು ಯಾರು ಕ್ರಿಯೇಟರ್ಸ್ಗೆ ಧ್ವನಿ ಎತ್ತೀನಿ ಅಂತ ಹೇಳಿರ್ತೀನೋ ಅವರು ಕೂಡ ನನ್ನ ಬಣ್ಣದ ಬಗ್ಗೆ ಟ್ರೋಲ್ ಮಾಡ್ತಾರೆ, ಆಮೇಲೆ ಕ್ಷಮೆ ಯಾಚನೆ ಮಾಡ್ತಾರೆ. ಸೊ ಇವತ್ತಿನ ಪರಿಸ್ಥಿತಿ ಹಿಂಗಿದೆ ನಮ್ಮ ಕರ್ನಾಟಕದಲ್ಲಿ. ಖಂಡಿತ ಸರ್. ಈಗ ಹೇಗಾಗಿದೆ ಅಂದ್ರೆ, ನಾವ್ ಏನ್ ಕೆಲಸ ಮಾಡ್ತೀವಿ ಅಂತ ಒಂದಷ್ಟು ಚೆನ್ನಾಗಿ ಗೊತ್ತಿರಲ್ಲ. ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಪ್ರಶ್ನೆ ಮಾಡಿದ್ಯಾ ಸರ್, ನಿನಗೆ ಯಾಕೆ ಬೇಕು ಕನ್ನಡದ ಪರವಾಗಿ, ನಿನ್ ಬೆನ್ ಹಿಂದೆ ಯಾರು ನಿಂತಿದ್ದಾರೆ, ನಿನ್ ಕೆಲಸ ಏನಿದೆ, ಕೆಲಸ ಮಾಡಿ ದುಡ್ದು ತಿನ್ನು ಅಂತ ಏನಾದ್ರು ಪ್ರಶ್ನೆ ಮಾಡಿದ್ಯಾ? ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರೋರಾಗಿರ್ಬೋದು, ಅವರು. ಖಂಡಿತ. ಈ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಕನ್ನಡದ ಬಗ್ಗೆ ಧ್ವನಿ ಎತ್ತೋದ್ರಿಂದ ಏನು ದುಡ್ಡು ಬರಲ್ಲ. ಕನ್ನಡದ ಬಗ್ಗೆ ಧ್ವನಿ ಎತ್ತೋದ್ರಿಂದ ಯಾವಾಗ ದುಡ್ಡು ಬರುತ್ತೆ ಅಂದ್ರೆ, ಇವಾಗ ಕಾಂಗ್ರೆಸ್ ವಿರುದ್ಧನೋ ಬಿಜೆಪಿ ವಿರುದ್ಧನೋ ಏನೋ ವಿಡಿಯೋ ಮಾಡಿದೆ ಅಂತ ಅನ್ಕೊಳ್ಳಿ. ಈಗ ಕಾಂಗ್ರೆಸ್ ವಿರುದ್ಧ ಒಂದು ವಿಡಿಯೋ ಮಾಡಿದೆ ಅಂತ ಅನ್ಕೊಳ್ಳಿ. ಕಾಂಗ್ರೆಸ್ ಅವ್ರು ಯಾವ್ದೋ ಒಬ್ರು ರಾಜಕಾರಣಿ ಬಂದ್ಬಿಟ್ಟು ಯಾವ್ದೋ ಒಂದು ಏರಿಯಾದಲ್ಲಿ ಉರ್ದು ಪಾಂಪ್ಲೆಟ್ ನ ಹಂಚ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಸೊ ಅವರು ಈಗ ನನಗೆ ಫೋನ್ ಮಾಡ್ತಾರೆ, ನಾನು ವಿಡಿಯೋ ಮಾಡ್ಬಿಟ್ಟೆ ಅವ್ರ ವಿರುದ್ಧ, ಹರೀಶ್ ದಯವಿಟ್ಟು ವಿಡಿಯೋ ಡಿಲೀಟ್ ಮಾಡಿ, ಅದೇನಿದೆ ಕೊಡ್ತೀನಿ ಅಂತಾರೆ. ನಾವ್ ಅದನ್ನ ರಿಸೀವ್ ಮಾಡಿದ್ರೆ ಕನ್ನಡದಿಂದ ಹೆಂಗೋ ಏನೋ ಬೇರೆ ದಾರಿಲಿ ದುಡ್ಡು ಮಾಡ್ತಿದೀವಿ ಅಂತ ಹೇಳ್ಬೋದು. ಈಗ ನೀವ್ ಕೇಳಿದ ಪ್ರಶ್ನೆ ಅವಾಗ್ಲೇ ನಮ್ ಮನೆಗಳೆಲ್ಲ ಕೇಳಿಲ್ವಾ, ನಿಮ್ ಸ್ನೇಹಿತರೆಲ್ಲ ಕೇಳಿ ಸುಮಾರು ಜನ ಕೇಳಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಆ ಗೂಗಲ್ ವಿಡಿಯೋ ಒಂದು ಬರ್ಲಿಲ್ಲ ಅಂದಿದ್ರೆ ಎಷ್ಟು ನನಗೆ ಕೇಳ್ತಿದ್ರು ಅಂದ್ರೆ, ನನಗೆ ನಮ್ ಮನೇಲಿ ನಾನು ಏನಾದ್ರು ಕನ್ನಡಕ್ಕೆ ಈ ತರ ಸಮಸ್ಯೆ ಆಗಿದೆ ನೋಡಿ, ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡು ನಮ್ಗೆ ಬರ್ತಾ ಇಲ್ಲ, ಇನ್ನೆಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಕೇಳ್ತಿದ್ರೆ, ಇಲ್ಲ ನೀನ್ ಲೆಫ್ಟಿಸ್ಟ್, ನಿನ್ಗೆ ಯಾರೋ ಬ್ರೈನ್ ವಾಶ್ ಮಾಡ್ಬಿಟ್ಟವ್ರೆ, ನಿನ್ಗೆ ಇವೆಲ್ಲ ಬೇಕಾ, ಹಂಗೆ ಹಿಂಗೆ
ಅದ್ರಲ್ಲೂ ಕೂಡ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನಂದ್ರೆ ಯುವಕರಿಗೆ, ಈಗ ನನ್ ಮಿನಿ ರೇಡಿಯೋ ಶುರು ಮಾಡಿದಾಗ ನನ್ಗೆ 24 ವರ್ಷ ಆಗಿತ್ತು. ಈಗ ನನಗೆ 29, ಮುಂದಿನ ವರ್ಷ 30 ಆಗತ್ತೆ. ಸೊ ಅದ್ರಲ್ಲಿ 6 ವರ್ಷ ಆಗ್ಬಿಡುತ್ತೆ ನನ್ ಮಿನಿ ರೇಡಿಯೋಗೆ. ಸೊ ನಾನೆಲ್ಲ ಯುವಕರಿಗೆ, ಯಾರೆಲ್ಲ ಈ ಒಂದು ಭಾಷೆ ಹೋರಾಟ, ಧರ್ಮ ಹೋರಾಟ, ಆ ಹೋರಾಟ, ಈ ಹೋರಾಟ ಅಂತ ಬರ್ತಾರೆ ಯುವಕರಿಗೆ ನಾನು ಒಂದೇ ಹೇಳೋದು, ದಯವಿಟ್ಟು ಚೆನ್ನಾಗಿ ದುಡ್ಡು ಮಾಡಿ, ನಿಯತ್ತಾಗಿ ದುಡ್ಡು ಮಾಡಿ, ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡಿ. ಭಾಷೆ ಬಗ್ಗೆ ಈಗ ನಾನು ಧ್ವನಿ ಎತ್ತೋದು ನನ್ನ ಜವಾಬ್ದಾರಿಯಿಂದ. ನನಗೇನೋ ರಕ್ತ ಕುದಿಯುತ್ತೆ, ನಾನ್ ನೋಡಿ ನಾನು ಸುಮ್ನೆ ಇರೋಕ್ಕಲ್ಲ, ಅದಕ್ಕೆ ನಾನು ಧ್ವನಿ ಎತ್ತಾ ಇರೋದು. ಆದ್ರೆ ಈಗ ನಾನೇನು ದುಡಿದೆ, 1 ರೂಪಾಯಿನೂ ದುಡಿದೆ, ಮನೇಲಿ ಬರೀ ನಾನು ಕನ್ನಡ 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 ಅಂದ್ರೆ ಮನೇಲಿ ನನ್ಗೆ 1 ಪೈಸೆನೂ ಬೆಲೆ ಇರಲ್ಲ. ಎಷ್ಟ್ ಕಡೆ ನಂಗೆ ಸನ್ಮಾನ ಆದ್ರೆ ಏನು, ಈ ತರ ನೀವು ಕರೆದು ನಂಗೆ ಇಂಟರ್ವ್ಯೂ ಮಾಡಿದ್ರೆ ಏನು, ಅಥವಾ ಎಷ್ಟು ಕಾಲೇಜ್ಗಳಲ್ಲಿ ನನ್ನ ಗೆಸ್ಟ್ ಆಗಿ ಕರೆದ್ರೆ ಏನು. ಸೊ ನಾನು ದುಡಿಯಂಗ್ ಆಗ್ಲಿಲ್ಲ ಅಂದ್ರೆ, ಸೊ ಅವಾಗ ನಾನು ಕನ್ನಡ ಹೋರಾಟ ಮಾಡಿದ್ರು ಅದು ವ್ಯರ್ಥನೇ, ಅಥವಾ ಕನ್ನಡದ ಬಗ್ಗೆ ಧ್ವನಿ ಎತ್ತಿದ್ರು ವ್ಯರ್ಥ. ಸೊ ಎರಡು ಈಕ್ವಲ್ ಆಗಿರ್ಬೇಕು, ಎರಡು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಅನ್ನೋದನ್ನ ಬಿಟ್ಟು ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದ್ರೆ, ಈಗ ಕನ್ನಡದ ಪರವಾಗಿ ಧ್ವನಿ ಎತ್ತಿದ್ರೆ ಇವ್ರಿಗೆ ಯಾರೋ ಪೇಮೆಂಟ್ ಮಾಡಿದ್ದಾರೆ, ಕನ್ನಡದ ಹೆಸರು ಹೇಳಿ ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬರುತ್ತೆ. ಸೊ ಬಟ್ ಎಲ್ರು ಅನ್ನಲ್ಲ, ಒಂದಷ್ಟು ಜನ ಮಾಡ್ತಾನೂ ಇರ್ಬೋದು. ಸೊ ಏನ್ ಹೇಳ್ತೀರಾ ನೀವು? ಹೌದಾ ಕನ್ನಡದ ಹೆಸರಲ್ಲಿ ದುಡ್ಡು ಮಾಡ್ತಾ ಇದೀರಾ? ಖಂಡಿತ ಇದಾರೆ. ಯಾಕೆಂದ್ರೆ ಒಂದಿಷ್ಟು ಜನ ಇದಾರಲ್ಲ, ಈಗ ಏನಾಗತ್ತೆ, ಒಳ್ಳೊಳ್ಳೆ ಹಿಂದೆ ಇದ್ರು ತುಂಬಾ ದೊಡ್ಡ ಹೋರಾಟಗಾರರು, ಅವರೆಲ್ಲ ಇವತ್ತು ನಾವು ಸೋಷಿಯಲ್ ಮೀಡಿಯಾ ಬಳಸೋದೇನಕ್ಕೆ ಅಂದ್ರೆ ನಮ್ಗೆ ಬೀದಿಗೆ ಬಂದು ಕೇಸ್ ಹಾಕ್ಸ್ಕೊಳ್ಳೋಷ್ಟು ಧೈರ್ಯ ಇಲ್ಲ ನಮ್ಗೆ. ಇವಾಗ ಕೇಸ್ ಎಲ್ಲ ಸುಮ್ನೆ ಕೇಸ್ ಹಾಕಲ್ಲ, ಡೈರೆಕ್ಟ್ ಪೊಲೀಸರು ರೌಡಿ ಶೀಟರ್ ಕೇಸ್ ಹಾಕ್ತಾರೆ. ಬೆಳಗಾವಿ ನಮ್ಮ ಕನ್ನಡ ಪರ ಹೋರಾಟಗಾರ ಮೇಲೆ ಒಬ್ಬ ಹುಡುಗ ಬೆಳಗಾವಿ ಮೇಯರ್ ಮೇಲೆ ಮಸಿ ಬೆಳೆದಿದ್ದಕ್ಕೇನೆ ಅವ್ನ್ ಬೆಳಗಾವಿ ಮೇಯರ್ ಹೇಳ್ದ ಕನ್ನಡ ಇದು ಬೆಳಗಾವಿ ಬಂದ್ಬಿಟ್ಟು ಮಹಾರಾಷ್ಟ್ರ ಸೇರುತ್ತೆ ಅಂತ, ಸೇರ್ಬೇಕು ಅಂತ. ಅದಕ್ಕೆ ಅವ್ನು ಮಸಿ ಬೆಳ್ದ, ಜಸ್ಟ್ ಮಸಿ ಬೆಳೆದಿದ್ದಕ್ಕೆ, ಆಫ್ಟರ್ ಆಲ್ ಒಂದು ಮಸಿ ಬೆಳೆದಿದ್ದಕ್ಕೆ ಅವನ ಮೇಲೆ ರೌಡಿ ಶೀಟರ್ ಕೇಸ್ ಹಾಕ್ತಾರೆ. ರೌಡಿ ಶೀಟರ್ ಕೇಸ್ ಎಷ್ಟು ದೊಡ್ಡ ಕೇಸ್ ಗೊತ್ತಾ? ಏನೋ ಮರ್ಡರ್ ಮಾಡೋಣ, ಕೊಲೆ ಮಾಡೋಣ, ಆಫ್ ಮರ್ಡರ್ ಮಾಡೋಣ ಅಲ್ಲ ಹೇಳ್ತಿರು. ಸೊ ಈ ತರ ಇದೊಂದು ಇದ್ರೆ, ಇವಾಗ ನೀವ್ ಕೇಳಿದ್ರಲ್ಲ ಕನ್ನಡದಿಂದ ದುಡ್ಡು ಮಾಡೋರು, ಸೊ ನಿಜವಾಗ್ಲೂ ಯಾರು ಮಾಡ್ತವ್ರೆ ಅಂದ್ರೆ ಈಗಿನ ಕಾಲದಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸುಮ್ನೆ ಏರಿಯಾಗಳಿಗೆ ಒಂದಿಷ್ಟು ಸಂಘಟನೆಗಳು, ಹೆಸರುಗಷ್ಟೇ ಸಂಘಟನೆಗಳು. ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಇವಾಗ ಸುಮ್ನೆ ಯಾವ್ದೋ ಹೋಟೆಲ್ಗೆ ಹೋಗ್ತಾರೆ, ಅವನು ಚೆನ್ನಾಗ್ ತಿಂತಾನೆ, ಒಂದಿಷ್ಟು ಗ್ಯಾಂಗ್ ಆಗಿ ಹೋಗ್ತಾರೆ, ಅವ್ನು ಯಾವಾಗ ಬಿಲ್ ಕೊಡಕ್ ಬರ್ತಾನೆ ಅವಾಗ ಇವ್ರಿಗೆ ಕನ್ನಡ ನೆನಪಾಗುತ್ತೆ. ಯಾಕಪ್ಪ ಆಚೆ ಬೋರ್ಡ್ ಹಾಕಿಲ್ಲ, ಯಾಕಪ್ಪ ನೀವು ಇದ್ ಮಾಡಿಲ್ಲ. ಸೊ ಇಂಥವ್ರು ಮಾಡೋ ಕೆಲ್ಸಗಳಿಂದ ನಿಜವಾಗ್ಲೂ ಹೋರಾಟಗಾರರಿಗೆ ಅಥವಾ ನಿಜವಾಗ್ಲೂ ಧ್ವನಿ ಎತ್ತವ್ರಿಗೆಲ್ಲ ಕೆಟ್ಟ ಹೆಸರು. ಈಗ ಮುಂಚೆ ಅಂದ್ರೆ ಹೇಗಿತ್ತು ಚಳುವಳಿ ಹೋರಾಟ ಅಂದ್ರೆ, ನೀವು ಒಂದು 60-70 1960-70 ಅಂತ ತಗೊಂಡ್ರೆ, ಸೊ ನಾನ್ ತಿಳ್ಕೊಂಡಿರೋ ಹಾಗೆ ರಾಜ್ಯೋತ್ಸವ ಅಂತ ಬಂದ್ರೆ ಎಲ್ರು ಅದಕ್ಕೆ ಫಂಡ್, ಎಲ್ಲರ ಹತ್ರ ಹೋಗ್ಬಿಟ್ಟು ಸರ್ ಈ ತರ ಮಾಡ್ತಾ ಇದ್ದೀವಿ. ಇವಾಗ ಗಣೇಶ ಹಬ್ಬಕ್ಕೆ ನಾವೆಲ್ಲ ಹೋಗ್ಬಿಟ್ಟು ಯಾರಿಗೂ ಫೋರ್ಸ್ ಮಾಡಲ್ಲ, ಒಂದು ದೇಣಿಗೆ ಕೊಡಿ ಸರ್, ಈ ತರ ಮಾಡ್ತಾ ಇದೀವಿ ಸರ್. ಅವಾಗ ಮಾರ್ವಾಡೀಸು ಎಲ್ರು ಕೊಡ್ತಾ ಇದ್ರು. ಕೊಡ್ಲಿಲ್ಲ ಅಂದ್ರೆ ನೀನ್ ಈ ಏರಿಯಾದಲ್ಲಿ ಇದ್ದೆ ಮತ್ತೆ ಏನಪ್ಪಾ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅವ್ನು ಕೊಡ್ತಿದ್ದ. ಆದ್ರೆ ರೋಲ್ ಕಾಲ್ ಅಥವಾ ಈ ಸೂಟ್ ಕೇಸ್ ಅನ್ನೋ ಸಿಸ್ಟಮ್ ಯಾವಾಗ ಬಂತು ಅಂದ್ರೆ, ಕೆಲವರು ಅಂಗಡಿ ಮುಂದೆ ಹೋಗ್ತಾರೆ, ಅವ್ರಿಗೆ ಕನ್ನಡದ ಬಗ್ಗೆ ಜ್ಞಾನನೇ ಇರಲ್ಲ, ಸುಮ್ನೆ ಏನೋ. ಆದ್ರೆ ತುಂಬಾ ಒಳ್ಳೊಳ್ಳೆ ಹೋರಾಟಗಾರರು ಇದಾರೆ ನಮ್ಮಲ್ಲಿ. ಆದ್ರೆ ಸಮಸ್ಯೆ ಆಗಿರೋದು ಎಲ್ಲಿ ಅಂದ್ರೆ, ಕೆಲವರು ಮಾಡೋ ತಪ್ಪಿಗೆ ಅಂದ್ರೆ, ಕೆಲವೊಂದು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬೋರ್ಡ್ ಸರಿ ಇಲ್ಲ ಕಣೋ, ಯಾಕೋ ಕನ್ನಡ ಹಾಕಿಲ್ಲ ನೀನು ಅಂತ ಕೇಳೋದು. ಆಮೇಲೆ ಓನರು ಅಲ್ಲಿರೋ ಪೊಲೀಸ್ ಅವ್ರಿಗೋ ಯಾರಿಗೋ ಫೋನ್ ಮಾಡ್ತಾರೆ, ಅಥವಾ ಇವ್ನಿಗೆ ಆಯ್ತು ಸರಿ ಸರ್ ನೀವ್ ಹೇಳಿ ಸರ್ ಏನ್ ಮಾಡೋಣ ಅಂತ ಕೇಳಿದಾಗ, ನೋಡಪ್ಪ ನಂಗೆ ತಿಂಗಳ ಇಷ್ಟು ಕೊಡು, ನೀನ್ ಅಂಗಡಿ ತಂಟೆಗೆ ಯಾರು ಬರ್ದೇ ಇರೋಂಗ್ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಇವಾಗ ಅಲ್ಲಿ ಬೋರ್ಡು ಚೇಂಜ್ ಆಗಿಲ್ಲ, ಇಲ್ಲಿ ನೋಡಿದ್ರೆ ಈ ಮನುಷ್ಯ ಅವನು ಕಾವಲಾಗಿ ಕಾಯ್ತಾ ಇದ್ದಾನೆ. ಆದ್ರೆ ಇವನು ಏನ್ ಹೇಳ್ತಾ ಇದ್ದಾನೆ, ನಾನು ಈ ಕನ್ನಡ ಸಂಘಟನೆಯಲ್ಲಿ ಸೇರ್ಕೊಂಡಿದ್ದೀನಿ ಅಥವಾ ನಂದೇ ಕನ್ನಡ ಸಂಘಟನೆ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ತೊಂದರೆ ಆಗ್ತಿರೋದು ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ಇಂಥವ್ರೆಲ್ಲ ಮಾಡೋ ತಪ್ಪಿಗೆ ನಿಜವಾದ ಹೋರಾಟಗಾರರಿಗೆ, ನಿಜವಾಗ್ಲೂ ಧ್ವನಿ ಎತ್ತೋರ್ಗೆ ಬೆಲೆ ಇಲ್ದಿರಂಗ್ ಆಗ್ಬಿಟ್ಟೈತೆ. ಈಗ ಹಿಂಗಾಗಿದೆ ಅಂದ್ರೆ, ಇವಾಗ ನಾನೇ ಕನ್ನಡದಲ್ಲಿ ಒಂದು ಪುಸ್ತಕ ಬರೀತೀನಿ ಅಂದ್ರೆ, ಆ ಪುಸ್ತಕನ ನಾನು ಎಲ್ರಿಗೂ ಫ್ರೀ ಆಗಿ ಕೊಡಕ್ ಆಗಲ್ಲ. ಮುಖ್ಯವಾಗಿರೋ ವ್ಯಕ್ತಿಗಳಿಗೆ ಸರ್ ತಗೊಳ್ಳಿ ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ಬೋದು. ಜನಗಳಿಗೆ ನಾನು ಅದನ್ನ ಸೇಲ್ ಮಾಡ್ತೀನಿ ಅಂದ್ರೂ, ನೋಡು ಇವ್ನು ಕನ್ನಡದಿಂದ ದುಡ್ಡು ಮಾಡ್ತಾನೆ ಅಂತಾರೆ. ನಾನ್ ಬರ್ದಿರೋ ಪುಸ್ತಕ ಯಾರಿಗೂ ಫೋರ್ಸ್ ಮಾಡ್ತಿಲ್ಲ, ನಿಮ್ಮಿಷ್ಟ ತಗೊಳ್ಳೋದಿದ್ರೆ ತಗೊಳ್ಳಿ. ಇವಾಗ ಒಂದು ಟೀ-ಶರ್ಟೇ ತಗೊಳ್ಳಿ, ಈಗ ಈ ಕನ್ನಡ ಟೀ-ಶರ್ಟ್ ಇದೆ, ಎಲ್ರಿಗೂ ಫ್ರೀ ಆಗಿ ಕೊಡಕ್ಕಾಗಲ್ಲ. ಮುಖ್ಯವಾಗಿರೋ ವ್ಯಕ್ತಿಗಳು ಕೊಟ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳ್ಬೋದು. ಇನ್ನೊಂದಿಷ್ಟು ಜನಕ್ಕೆ ನಮ್ಮ ಕನ್ನಡಿಗರಿಗೆ ನೋಡಿ ಕನ್ನಡದ ಹೆಮ್ಮೆಯಿಂದ ಟೀ-ಶರ್ಟ್ ಹಾಕೊಳ್ಳಿ ಅಂತ ಅವ್ರಿಗೇನು ಫೋರ್ಸ್ ಮಾಡ್ತಿಲ್ಲ. ಸರ್ ತಗೊಳ್ಳಿ ಸರ್ ನಿಮ್ ಇಷ್ಟ ನೋಡಿ ಅಂತ ಹೇಳ್ಬೋದು. ಅಲ್ಲೂ ಕೂಡ ಬಂದ್ಬಿಟ್ಟು ನೀನ್ ಕನ್ನಡದ ಹೆಸರು ಹೇಳ್ಕೊಂಡು ಟೀ-ಶರ್ಟ್ ಬಿಸ್ನೆಸ್ ಮಾಡ್ತಿದ್ಯಾ ಅಂತಾರೆ. ಸೊ ಅರ್ಥ ಮಾಡ್ಕೊಳ್ಳಿ ಹೇಗೆಲ್ಲ ನಮ್ಮಲ್ಲಿ ಇದನ್ನೆಲ್ಲ ನಡೀತಿದೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗ
ಯಾರಪ್ಪ ಇವರೆಲ್ಲ ಹೋಗ್ಬಿಟ್ಟು ಒಂದಿಷ್ಟು ಜನ ಮಾಡೋ ತಪ್ಪಿಗೆ ಎಲ್ರಿಗೂ ಕೆಟ್ಟ ಹೆಸರಲ್ವಾ. ಹೌದು ಸರ್, ನಾನು ಈ ಮಾತಿಗೆ ಒಂದ್ ಹೇಳ್ತೀನಿ, ಹಿಂದೆ ಕೂಡ ಆಗಿತ್ತು, ಕನ್ನಡ ಕನ್ನಡ ಅಂತಾರೆ ಬಟ್ ಟ್ಯಾಟೂನ ಇಂಗ್ಲಿಷ್ ಅಲ್ಲಿ ಹಾಕಿಸ್ಕೋತಾರೆ. ಇವಾಗ ನೀವು ಬಿಸ್ನೆಸ್ ಅಂತ ಅಂದ್ರಲ್ಲ, ಆ ರೀತಿನೂ ಬರುತ್ತೆ. ಇವಾಗ ಟ್ಯಾಟೂನ ಇಂಗ್ಲಿಷ್ ಅಲ್ಲಿ ಹಾಕಿಸ್ಕೋತಾರೆ, ಅವ್ರ ಮಕ್ಳನ್ನ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ ಅನ್ನುವಂಥದ್ ಮಾತುಗಳೆಲ್ಲ ಓಡಾಡ್ತಾನೆ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಇಲ್ಲ, ಖಂಡಿತ ಒಳ್ಳೆ ಪ್ರಶ್ನೆ ಇದೆ ನನಗೆ ನೀವು ಕೇಳಿದ್ದು. ಈಗ ನನ್ ಕೈನೇ ನೋಡಿದ್ರೆ ನನಗ್ ತುಂಬಾ ಟ್ಯಾಟೂ ಅಂದ್ರೆ ಹುಚ್ಚಿತ್ತು ಒಂದ್ ಕಾಲದಲ್ಲಿ. ನಾನ್ ಅಕಸ್ಮಾತ್ ತುಂಬಾ ಏನಾದ್ರು ಬೆಳ್ಳಗಿದ್ರೆ ಚರ್ಮ ಎಲ್ಲ ತುಂಬಾ ಚೆನ್ನಾಗಿ ಹಾಕಿಸ್ಕೊತಾ ಇದ್ದೆ. ಇವಾಗ ನನ್ ಕೈನೇ ನೋಡಿದ್ರೆ ನನ್ ಕೈ ಮೇಲೆ ಪೇಷನ್ಸ್ ಇದೆ, ಆಂಕರ್ ಇದೆ, ಕರ್ಮ ಇದೆ, ಡ್ಯಾಡ್ ಮಾಮ್ ಅಂತ ಇದೆ, ಮತ್ತೆ ಇದೆಲ್ಲ ರೋಮನ್ ಲೆಟರ್ಸ್. ಇದೆಲ್ಲ ಯಾವಾಗ ಅಂದ್ರೆ ಒಂದು ಇವಾಗ್ಲೂ ಕೂಡ ತುಂಬಾ ರಿಗ್ರೆಟ್ ಮಾಡ್ತಿರ್ತೀನಿ. ಒಂದ್ 2019 ಹಿಂದೆ ಹಾಕ್ಸಿರೋ ಹಚ್ಚೆಗಳು ಇವೆಲ್ಲ. ನನ್ ಕನ್ನಡ ಅಭಿಮಾನ ಬಂದಾದ್ಮೇಲೆ ನನ್ ಕೈ ಮೇಲೆ ಇಲ್ಲಿ ಇಮ್ಮಡಿ ಪುಲಿಕೇಶಿ ಮಹಾರಾಜರದ್ದು ದೊಡ್ಡದಾಗ ಹಾಕ್ಸ್ಕೊಂಡಿದೀನಿ. ಇಲ್ಲಿ ನೋಡಿದ್ರೆ ಇಮ್ಮಡಿ ಪುಲಿಕೇಶಿ ಅಂತ ಕಾಣುತ್ತೆ, ಇಲ್ಲಿ ನೋಡಿದ್ರೆ ನಾಲ್ವಡಿ ಪ್ರಭುಗಳದ್ದು ಹೆಸರು ಹಾಕ್ಸಿದೀನಿ. ಸೊ ಇದೆಲ್ಲ ನೋಡಿದಾಗ ಅನಿಸ್ತಿರುತ್ತೆ, ಯಾಕೆ ನಾನ್ ಬೆಳ್ಳಗಾದ್ರೂ ಹುಟ್ಟಿದ್ರೆ ಇನ್ನೂ ಚೆನ್ನಾಗಿ ಕನ್ನಡ ಟ್ಯಾಟೂ ಹಾಕ್ಸ್ಕೊತಿದ್ನಲ್ಲ. ಇಲ್ಲಿ ನೋಡಿ, ಇಲ್ಲಿ ಕನ್ನಡದ ಹಚ್ಚೆನೂ ಹಾಕ್ಸಿದೀನಿ. ಆದ್ರೆ ನನ್ ಚರ್ಮ ತುಂಬಾ ಡ್ರೈ ಇರೋದಕ್ಕೆ ಅದ್ ಕಾಣಲ್ಲ. ಆದ್ರೆ ನಾನ್ ಹೇಳ್ತಿರೋದೇನಂದ್ರೆ, ಒಂದು ಕಾಲದಲ್ಲಿ ನನಗೆ ಹೆಚ್ಚಾಗಿ ಇಂಗ್ಲಿಷ್ ವ್ಯಾಮೋಹ ಹೇಗಿತ್ತು ಅಂದ್ರೆ, ನಾನು ಅವಾಗ್ಲೇ ಹೇಳ್ದಾಗ್ಲೆ ಕನ್ನಡದವ್ರು ಅಂದ್ರೆ ಕನ್ನಡ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ ನಂಗೊಂದು ಕೀಳರಿಮೆ ಇತ್ತು. ಇವಾಗ ನಾನ್ ಹಿಂಗಾಗಿದ್ದೀನಿ. ನನ್ ಗಾಡಿ ಬಂದ್ ನೋಡಿ, ಗಾಡಿ ಮೇಲೆ ಹೆಮ್ಮೆಯಿಂದ ಭೀಮಾ ಅಂತ ಹಾಕ್ಸಿದ್ದೀನಿ. ನನ್ ಇನ್ನೊಂದು ಹಳೆ ಗಾಡಿ ಇದೆ, ಅದ್ರ ಮೇಲಂತೂ ಕುವೆಂಪು ಅವ್ರದ್ದು ವಿಶ್ವಮಾನವ ಅಂತ ದೊಡ್ಡದಾಗ ಹಾಕ್ಸಿದ್ದೀನಿ. ಸೊ ಇಲ್ಲಿ ನಾನು ಹೇಳಕ್ ಬರ್ತಿರೋದು ಏನಂದ್ರೆ, ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಬೇರೆಯವ್ರಿಗೆ ಮನ್ಸಲ್ಲೇ ಕನ್ನಡ ಅಭಿಮಾನ ಇರ್ಬೋದು. ಬಟ್ ನಾನ್ ಹೆಂಗೆ ಅಂದ್ರೆ, ನನ್ಗೆ ಆಚೆ ಇರೋದಕ್ಕೆ ಕನ್ನಡ ಅಭಿಮಾನ ಬಂದಾಗಿಂದ ನನ್ನ ಕೈಲಿ ಆದಷ್ಟು ಈಗ ಹಚ್ಚೆನ ಹಾಕ್ಸ್ಬೋದು ಆಗಿರ್ಬೋದು, ನನ್ನ ಗಾಡಿ ನಂಬರ್ ಪ್ಲೇಟ್ ಆಗಿರ್ಬೋದು, ಸುಮಾರು ಕನ್ನಡದಲ್ಲೇ ಇದೆ. ಆದ್ರೆ ನಾನ್ ಹೇಳೋದೇನಂದ್ರೆ, ಕೆಲವರು ಅವ್ರು ಇಷ್ಟು ಮುಂಚೆ ನನ್ಗೆ ಗೊತ್ತಿರ್ತಾರ, ನಂತರನೂ ಇರ್ಬೋದು ಕೆಲವರು, ಅವ್ರು ಮುಂಚೆ ಇಂಗ್ಲಿಷ್ ಮೇಲೆ ವ್ಯಾಮೋಹ ಇತ್ತೇನೋ ಅದಕ್ಕೆ ಅವ್ರು ಹಾಕ್ಸಿರ್ತಾರೆ. ಅದಾದ್ಮೇಲೆ ಕನ್ನಡದ ಅಭಿಮಾನ ಬಂದ್ಮೇಲಿಂದ ಆಚೆ ಹಾಕ್ಸ್ಕೊಂಡಿರ್ತಾರೆ ಅಥವಾ ಹಾಕೊಂಡಿರಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ನಾನ್ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಹೆಮ್ಮೆಯಿಂದ ಕನ್ನಡಿಗ ಅಥವಾ ಕನ್ನಡತಿ ಅಂತ ಹಚ್ಚೆ ಹಾಕ್ಸ್ಕೊಳ್ಳಿ.